ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 28ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರ್ ಇಂಪಾರ್ಟೆಂಟು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ, ಎಲ್ಲ ಕೂಡ ಇಂಪಾರ್ಟೆಂಟು. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ವಿಜ್ಞಾನ ವಿಷಯದಲ್ಲಿ ಮಾಲ್ ಪೇಪರಿಂದಾನೆ 4 ಮಾಲ್ ಪೇಪರಿಂದ ಕನಿಷ್ಠ ಅಂದರೂ 64 ಮಾರ್ಕ್ಸ್ ಬಂದಿವೆ, ಸೇಮ್ ರಿಪೀಟ್ ಆಗಿವೆ. ಅದರಿಂದ ಗಣಿತ ವಿಷಯದಲ್ಲಿ ಕೂಡ ರಿಪೀಟ್ ಆಗ್ಬೋದು. ಎಲ್ಲ ಇಂಪಾರ್ಟೆಂಟ್ ಓದ್ಕೊಂಡು ಹೋಗಲೇಬೇಕು, ಅರ್ಥ ಆಯ್ತಾ? ಸೊ 4 ಮಾಲ್ ಪೇಪರ್ ಹಾಕ್ತೀನಿ, ಚೆನ್ನಾಗಿ ಓದ್ಕೊಂಡು ಹೋಗಿ. ಇವತ್ತಿನ ಈ ವಿಡಿಯೋದಲ್ಲಿ ಮಾಲ್ ಪೇಪರ್ 1 ನೋಡೋಣ, ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಚೆನ್ನಾಗಿ ಓದ್ಕೊಂಡು ಹೋಗಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಆಡ್ತಾ ಇದ್ದಾರಾ ಅಥವಾ ಚಾನಲ್ ಏನು ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ಬಗ್ಗೆ ನಿಮ್ಮೊಂದು SLC ಅನ್ನೋದ್ರ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಜೊತೆಗೆ ಫಿಕ್ಸ್ ಇರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಮಿಸ್ಸುತ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಸ್ನೇಹಿತರ ಚಾನಲಲ್ಲಿ ಅವರು ಶೇರ್ ಮಾಡಿ, ಅವರು ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಈಗ ಅಲ್ಲಿ ಚಾನಲ್ ಮೇಲೆ ಗಣಿತ ವಿಷಯದ ಮೇಲೆ 40+ ಸಿಂಗಲ್ ಪಾಸಿಂಗ್ ಪ್ಯಾಕೇಜು, 80 ಔಟ್ ಆಫ್ 80 ಸ್ಕೋರಿಂಗ್ ಪ್ಯಾಕೇಜು, ಎರಡು ಕೃತಿ ನೋಡ್ಕೊಳ್ಳೇಬೇಕು. ಯಾಕಂದರೆ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಅವು. ನೋಡ್ತಾ ಹೋಗೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. SLC ಮಾದರಿ ಪ್ರಶ್ನೆ ಪತ್ರಿಕೆ 1. ಇದಾದಮೇಲೆ 2, 3, 4 ಇರ್ತಾನೆ, ಅವ್ನು ನೋಡ್ಕೊಳ್ಳಿ. ವಿಷಯ ಗಣಿತ, ಮಾಧ್ಯಮ ಕನ್ನಡ. ಗರಿಷ್ಠ ಅಂಕಗಳು 80. ಒಂದನೇ ಮೇಲೆ ನಿಮಗೆ ಅಭಾವಕ್ಕಿರ್ತವೆ. ಒಂದನೇ ಕ್ವಶನ್ ನೋಡಿ, 3 ಮತ್ತು 5ರ ಮಹಸ ಎಷ್ಟಾಗ್ಬೋದು? ಉತ್ತರ 1. ಇನ್ನು ಎರಡನೇ ಕ್ವಶನ್ನು, ಚಿತ್ರದಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಶೂನ್ಯ ಸಂಖ್ಯೆ ಹೇಳಿದರೆ ಅಬ್ಸರ್ವ್ ಮಾಡಿ. ಎಕ್ಸ್ ಮೇಲೆ ಆ ಒಂದು ಗೆರೆ ಎಷ್ಟು ಬಾರಿ ಹಾದೋಗಿದೆ? 1, 2, 3, 4 ಬಾರಿ ಹಾದೋಗಿದೆ. ಅದರಿಂದ ಉತ್ತರ ಆಪ್ಷನ್ 4, ಆಪ್ಷನ್ ಸಿ 4. ಇನ್ನು ಮೂರನೇದು, ರೇಖಾತ್ಮಕ ಸಮೀಕರಣ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದೆ. ಈ ಕೆಳಗಿನಲ್ಲಿ ಸರಿಯಾದ ಸಂಬಂಧವು ಏನಾಗ್ಬೋದು? ಉತ್ತರ ಇದು ಆಪ್ಷನ್ ಎ ಆಗ್ತದೆ. A1 / A2 ನಾಟ್ ಈಕ್ವಲ್ ಟು B1 / B2. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಎಕ್ಸಾಮಿಗೆ ತುಂಬ ಸಮಯ ಕಡಿಮೆ ಇದೆ. ಇನ್ನು 4ನೇದು, ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಏನಾಗ್ಬೋದು? ಉತ್ತರ ಆಪ್ಷನ್ ಡಿ 5, 9, 13, 17. ವ್ಯತ್ಯಾಸ ನೋಡ್ಕೊಳ್ಳಿ. 5ನೇದು, ಕೊಟ್ಟರು ಆವೃತ್ತಿ ವೃತ್ತಾಕಾರದ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರ ಕೇಳಿದರೆ, ಉತ್ತರ ಆಪ್ಷನ್ ಸಿ ಆಗ್ತದೆ. 20 - 30, 20ರಿಂದ 30 ಮೈನಸ್ ಅಲ್ಲ, ಅದು 20ರಿಂದ 30. 6, cot A = 3 tan A ಆದರೆ ಕೋನ್ ಎ ಅಳತೆಯು ಎಷ್ಟು? ಉತ್ತರ ಆಪ್ಷನ್ ಡಿ 30 ಡಿಗ್ರಿ. 7ನೇದು, P -4 - 5 ಬಿಂದುವಿನ ಎಳೆದ ಲಂಬವು X ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳು ಎಷ್ಟು? ಉತ್ತರ ಆಪ್ಷನ್ ಬಿ -4, 0. ಅದಾದಮೇಲೆ 8ನೇದು, 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣವು. ಉತ್ತರ ಆಪ್ಷನ್ ಬಿ x² - 5x - 6 = 0. ಅದಾದಮೇಲೆ ಸೆಕೆಂಡ್ ಮೇನು. ಇವೆಲ್ಲ 1 ಅಂಕದ ಪ್ರಶ್ನೆಗಳು, 8 ಬರ್ತವೆ, 8 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಮತ್ತೆ ಹೇಳ್ತಾಯಿದ್ದೀನಿ, ಪಾಸಿಗೆ ಹೇಳ್ತಾಯಿದ್ದೀನಿ, ಎಕ್ಸಾಮ್ಗೆ ತುಂಬ ಸಮಯ ಕಡಿಮೆ ಇದೆ. ಅಷ್ಟು ಸ್ಲೋ ಬೇಕನ್ನೋರು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. 9, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಯಾವುದೇ ಪರಿಹಾರ ಹೊಂದಿರೋದಿಲ್ಲ, ಅದರಿಂದ ಪರಿಹಾರಗಳಿಲ್ಲ. 10ನೇದು, ಚಿತ್ರದಲ್ಲಿ ಡಿ ಸಮಾಂತರ BC, AD = 2 ಸೆಂಟಿಮೀಟರ್ ಮತ್ತು BD = 6 ಸೆಂಟಿಮೀಟರ್ ಆದರೆ ಡಿ ಅನುಪಾತ BC ಕಂಡುಹಿಡಿಯಿರಿ. D:BC ಕೇಳಿದ್ದಾರೆ, ಎಷ್ಟಾಗ್ಬೋದು ನೋಡಿ? 1:4 ಆಗ್ತದೆ. 1:4. 11, ಒಂದು ಸಿಲಿಂಡರ್ನ ಪಾದದ ಪರಿಧಿಯು 10 ಸೆಂಟಿಮೀಟರ್ ಮತ್ತು ಎತ್ತರವು 25 ಸೆಂಟಿಮೀಟರ್ ಆಗಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೂತ್ರ ಯಾವುದು? 2πr = 10 ಸೆಂಟಿಮೀಟರ್ ಮತ್ತು S = 20 ಸೆಂಟಿಮೀಟರ್. 2πr H = 10 × 25 ಮಾಡಿದರೆ 250 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಅದಾದಮೇಲೆ 12, ಸಮಾನತೆ ಸಂಬಂಧಿಸಿದಂತೆ ಬೆಲೆಯನ್ನು ಬರೆಯಿರಿ. ಅರ್ಥ ಆಯ್ತಾ? ಸೊ ಎಷ್ಟಾಗ್ಬೋದು? 1 ಆಗ್ತದೆ. ಇನ್ನು 13, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಎಷ್ಟು ಬರೋದು ನೋಡಿ? D = 4 ಬರ್ತದೆ. ಸೊ 3, 4, 12. 14, ಕೊಟ್ಟಿರುವ ಚಿತ್ರದಲ್ಲಿ R ತ್ರಿಜ್ಯ ಮತ್ತು L ಓರೆ ಎತ್ತರವಿರುವ ಒಂದು ಶಂಕನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ.
ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೂತ್ರ ಯಾವುದು? 5r ಪ್ಲಸ್ 2r ಸ್ಕ್ವೇರ್. ಅದಾದಮೇಲೆ 15 ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಪಿ ಕ್ಯೂ ಆರ್. ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಬಾಹುಗಳಿವೆ. ಕೋನ ಬಿ = 80 ಡಿಗ್ರಿ ಮತ್ತು ಕೋನ ಸಿ = 40 ಡಿಗ್ರಿ ಆದರೆ ಕೋನ ಪಿ ಅಳತೆ ಎಷ್ಟು? 60 ಡಿಗ್ರಿ. 80 + 40 ಎಷ್ಟು? 60. ಸಾರಿ 180 ಮೈನಸ್ 80 + 40 60 ಡಿಗ್ರಿ. ನೆಕ್ಸ್ಟು 16ನೇದು ಏನು ಕೇಳಿದರೆ, ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವೃತ್ಕರ್ಮಗಳಾದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಪರಸ್ಪರ ವೃತ್ಕರ್ಮಗಳಾದರೆ ಶೂನ್ಯತೆಗಳ ಗುಣಲಬ್ಧ 1, ಅದರಿಂದ ಕೆನ ಬೆಲೆ = 1. ಅದಾದಮೇಲೆ 3ನೇ ಮೇನು. ಇವೆಲ್ಲ ಏನು 2 ಅಂಕದ ಪ್ರಶ್ನೆಗಳು. ಏನು ಕೊಡ್ತವೆ? ಟೋಟಲ್ 16 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಒಂದು ಸಮಾಂತರ ಶ್ರೇಣಿಯಲ್ಲಿ S20 = 820 ಮತ್ತು A20 = 79 ಆದರೆ ಅದರ ಮೊದಲ ಪದ ಕಂಡುಹಿಡಿಯಿರಿ. ಮೊದಲ ಪದ ಎಷ್ಟಾಗ್ಬೋದು? A = 3 ಆಗ್ತದೆ ನೋಡಿ. ಅಥವಾ ಕೊಟ್ಟಿರ್ತಾರೆ ಅಥವಾ ಕ್ವಶನ್ಗಳು ಎಲ್ಲದಕ್ಕೂ ಇರೋದಿಲ್ಲ, ಅರ್ಥ ಆಯ್ತಾ? ಕೆಲವಷ್ಟು ಕ್ವಶನಿಗೆ ಮಾತ್ರ ಅಥವಾ ಪ್ರಶ್ನೆ ಕೊಟ್ಟಿರ್ತಾರೆ. 701ರಿಂದ 401 ನಡುವಿನ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ನೋಡ್ಕೊಳ್ಳಿ ಉತ್ತರವನ್ನು. 18 ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಲ್ಲಿ ಬಿಡಿಸಿ. ಸೂಕ್ತ ವಿಧಾನ ನಿಮ್ಮ ಇಷ್ಟ, ಯಾವ್ದು ಬೇಕಾದ ವಿಧಾನ ಬಳಸ್ಬೋದು. ಇದು ಯಾವ್ದು ಬಳಸಿದರೆ ಆದೇಶ ವಿಧಾನ. x = 3 y = 2 ಟೋಟಲಾಗಿ 2 ಮಾರ್ಕ್ಸ್ ನೋಡಿ. ಆಮೇಲೆ 19 2x² + 3x - 7 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ. ಅಥವಾ ತಾಳೆ ನೋಡಿ ಅಂತ ಕೇಳ್ತಾರೆ ಅವರು. ಮೂಲಗಳು ವಾಸ್ತವ ಮತ್ತು ಭಿನ್ನ ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ಅದು ಆನ್ಸರ್ ಇದೆ ನೋಡ್ಕೊಳ್ಳಿ. 20 √5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ವೇರ್ ಇಂಪಾರ್ಟೆಂಟು. √5 ಕೇಳ್ಬೋದು, 2 ಕೇಳ್ಬೋದು, 3 ಕೇಳ್ಬೋದು. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು. 5 2 3 ಇವು ನೋಡ್ಕೊಂಡಿರಿ. ಮತ್ತು 5 2 3 ಈ 3 ಮೋಸ್ಟ್ ಇಂಪಾರ್ಟೆಂಟು. ಒಂದು ಕೇಳ್ಬೋದು 2 ಮಾರ್ಕ್ಸಿಗೆ, ಅರ್ಥ ಆಯ್ತಾ? ತುಂಬಾ ಈಸಿ, ಇದನ್ನೇನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೇನು ಬಿಟ್ಕೊಂಡು ಹೋಗಿ ಬರೀಬೋದು. ಅದಾದಮೇಲೆ 21 ಏನು ಕೇಳಿದರೆ, 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1 ಅನುಪಾತ ಅಂದರೆ 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೂತ್ರ ಯಾವುದು? M1 ಸೂತ್ರ. M1x2 + M2x1 ಇದೇ ಸೂತ್ರ ನೋಡ್ಕೊಳ್ಳಿ. ಎಷ್ಟು ಬರ್ತದೆ? 2,5 ಬರ್ತದೆ. ಆಮೇಲೆ ಚಿತ್ರದಲ್ಲಿ tan P ಮತ್ತು cos R ಬೆಲೆಗಳನ್ನು ಕಂಡುಹಿಡಿಯಿರಿ. tan P ಮತ್ತು cos R ಬೆಲೆ. ಅದಾದಮೇಲೆ 23 ಏನು ಕೇಳಿದರೆ, ಚಿತ್ರದಲ್ಲಿ CP ಮತ್ತು CQಗಳು O ಕೇಂದ್ರಗಳ ವೃತ್ತಕ್ಕೆ ಸ್ಪರ್ಶಗಳಾಗಿವೆ. ARBಯು R ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. CAB ತ್ರಿಭುಜದ ಸುತ್ತಳತೆಯು CP ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸಿ. ನೋಡ್ಕೊಳ್ಳಿ. ಸುಧಾರಿತ ಕ್ವಶನ್ಸ್ ನೋಡ್ಕೊಳ್ಳಿ. ಅವಿಭಾಜ್ಯ ಅಪವರ್ತನ ವಿಧಾನ ಕಂಡುಹಿಡಿಯೋದು ಮೋಸ್ಟ್ ಇಂಪಾರ್ಟೆಂಟು, ಇದು ಕೇಳ್ಬೋದು. ಅದಾದಮೇಲೆ 3 ಮಾರ್ಕ್ಸು 9 ಕ್ವಶನು, ಟೋಟಲ್ 27 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. ಏನು ಕೇಳಿದಾರೆ ನೋಡಿ, ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ನಿರ್ದೇಶಾಂಕ ಕಂಡುಹಿಡಿಯಿರಿ. ವೃತ್ತದ ಕೇಂದ್ರ ನಿರ್ದೇಶಾಂಕಗಳು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಳ್ಳಿ, ಇನ್ನೂ ಕ್ವಶನ್ಸ್ ಹೇಳಬೇಕು. 26 ಫಿಕ್ಸ್ ಕ್ವಶನ್ ಇದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಾದ ಸ್ಪರ್ಶಗಳ ಉದ್ದವು ಸಮಾನ ವೃತ್ತವನ್ನು ಸಾಧಿಸಿ. 3 ಮಾರ್ಕ್ಸಿಗೆ ಒಂದು ಪ್ರಮೇಯ ಕೊಡ್ತಾರೆ. ವೃತ್ತದ ಮೇಲೆ ಪ್ರಮೇಯ ಇರೋದೇ 2 ಇದೆ, 2ರಲ್ಲಿ ಒಂದು ಕೇಳ್ತಾರೆ. ಆಯ್ತಾ? 2 ಪ್ರಮೇಯ ನೋಡ್ಕೊಳ್ಳಿ. 2 ನೋಡ್ಕೊಂಡ್ರೆ ಸಾಕು, ಒಂದು ಬರ್ತದೆ. 3 ಮಾರ್ಕ್ಸಿಗೆ ಅದು ಫಿಕ್ಸು, ಅವ್ರು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ಕೊಳ್ಳಿ. ದತ್ತ ಸಾಧನೆಯ ರಚನೆಯ ಸಾಧನೆ ಎಲ್ಲವನ್ನ ಅಬ್ಸರ್ವ್ ಮಾಡಿ. 27ರಲ್ಲಿ ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜಾವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜಾವಕ್ಕಿಂತ 11 km/h ಹೆಚ್ಚಾಗಿದ್ದರೆ ಆ 2 ರೈಲುಗಳ ಸರಾಸರಿ ಜಾವವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ಉತ್ತರ ನೋಡ್ಕೊಳ್ಳಿ. ನೀವು ಬರೀ ನೋಡಿ ಆಗೋದಿಲ್ಲ, ಬರೀ ನೋಡಿದರೆ ಆಗೋದಿಲ್ಲ. ನೀವು ಕೂಡ ಸಾಲ್ವ್ ಮಾಡಿ, ಬುಕ್ಕಲ್ಲಿ ಬಿಡಿಸಿ, ಅವಾಗ ಗೊತ್ತಾಗ್ತದೆ ನಿಮಗೆ. ಅದು ತಪ್ಪಾಗಲಿ ಸರಿಯಾಗಲಿ ಬಿಡ್ಸೋಕ್ಕೆ ಟ್ರೈ ಮಾಡಿ ಮೊದಲು, ಅರ್ಥಾಯ್ತಾ? ನೋಡಿ, ಎಕ್ಸಾಮ್ನಲ್ಲಿ ನಿಮಗೆ ಪ್ರತಿ ಸ್ಟೆಪ್ ಮಾರ್ಕ್ಸ್ ಕೊಡ್ತಾರೆ, ಪ್ರತಿ ಸ್ಟೆಪಿಗೆ ಮಾರ್ಕ್ಸು. ಅದರಿಂದ ನೀವು ಎಕ್ಸಾಮಲ್ಲಿ ಲೆಕ್ಕ ತಪ್ಪಾದ್ರೆ ಮಾರ್ಕ್ಸ್ ಕೊಡ್ತಾರೆ. ಯಾವ ರೀತಿ ಅಂದರೆ, ನೀವು ಎಷ್ಟು ಕರೆಕ್ಟ್ ಆಗಿರ್ತದೆ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಅಬ್ಸರ್ವ್ ಮಾಡಿ, ಇಲ್ಲಿ ಮಾರ್ಕ್ಸನ್ನು ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಕೊಡ್ತಾರೆ, ಅರ್ಥ ಆಯ್ತಾ? ಸೊ ಬಿಡೋಕ್ಕೋಗ್ಬೇಡಿ, ನಮಗೆ ಎಷ್ಟು ಬರ್ತದೆ ಅಷ್ಟು ಮಾಡಬೇಡಿ. ಎಲ್ಲವನ್ನು ನೋಡ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತೀನಿ.
ನಿಮಗೆ ಯಾವ್ದು ಬೇಕಂತ ನೋಡ್ಕೊಳ್ಳಿ. ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್. 32 ಏನು ಸಮಾನತೆ ಮೇಲೆ ಕೇಳ್ತಾರೆ. ಸಮಾನತೆ ಸೊ 3 ಮಾರ್ಕ್ಸ್ ಬರ್ಬೋದು. ಇದೇ ಕ್ವಶನ್ ಸೇಮ್ ಬಂದರೂ ಬರ್ಬೋದು, ನೋಡ್ಕೊಂಡಿರಿ. ಆಮೇಲೆ 33 ಕೊಟ್ಟರು ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಸರಾಸರಿ ಮಧ್ಯಾಂಕ ಬಹುಲಕ ಈ ಮೂರರಲ್ಲಿ ಯಾರು ಕೊಡ್ತಾರೆ? ಇಲ್ಲಿ ಯಾರು ಕೊಟ್ಟಿದ್ದಾರೆ? ಸರಾಸರಿ ಕೊಟ್ಟಿದ್ದಾರೆ. ಆಮೇಲೆ 10 ಕ್ವಶನ್ನು ಬಹುಲಕ ಬಿಟ್ಟಿದ್ದಾರೆ. ಕೋಷ್ಟಕ ತಯಾರಿಸೋದು 2 ಅಂಕ, ಸರಾಸರಿ ಕಂಡುಹಿಡಿಯೋದು 1 ಅಂಕ. ಈ ರೀತಿ ಆಮೇಲೆ 4 ಮಾರ್ಕ್ಸು 4 ಕ್ವಶನು, ಟೋಟಲ್ 16 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 4 ಮಾರ್ಕ್ಸು. ಕೊಟ್ಟರು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದ ಬಿಡಿಸಿ. ನಕ್ಷೆ ವಿಧಾನ 4 ಮಾರ್ಕ್ಸಿಗೆ ಕೊಡ್ತಾರೆ. ಆಯ್ತಾ? ಸೊ ಫಿಕ್ಸು ಗ್ರಾಫು 4 ಮಾರ್ಕ್ಸಿಗೆ ಕೊಡ್ತಾರೆ. ತುಂಬಾ ಈಸಿ ಕೊಟ್ಟಿರ್ತಾರೆ. ಸಮೀಕರಣ ಟಫ್ ಇರೋದಿಲ್ಲ, ನೀವೇನು ಬರಿಬೋದು, ಬಿಡಿಸ್ಬೋದು ಅಂತ ಕೊಟ್ಟಿರ್ತಾರೆ. ಪಾಸ್ ಆಗುವಂಥವ್ರು ಕೊಡ್ತಾರೆ. ಈಸಿ ಇರ್ತದೆ, ಬಿಡಿಸ್ಬೋದು. x + 2y = 6, x + y = 5. ಉತ್ತರ ಅಬ್ಸರ್ವ್ ಮಾಡಿ. ಇದು ಗ್ರಾಫ್ ನೋಡಿ ಇಲ್ಲಿ ಬೆಲೆ ಪಡೆ ತಯಾರಿಸುವುದು 1 ಅಂಕ, 2 ರೇಖೆ ಎಳೆಯುವುದು 1 ಅಂಕ, x ಮತ್ತು y ಬೆಲೆ ಗುರುತಿಸುವುದು 1 ಅಂಕ, ಟೋಟಲ್ 4 ಅಂಕ. ಸೊ ಸಾಧನೆ ಪ್ರಶ್ನೆಗಳು ಇದೇನು ಪ್ರಮೇಯ ಇದು 35. ನಿಮಗೆ 2 ಪ್ರಮೇಯ ಕೊಡ್ತಾರೆ. ಆಯ್ತಾ? 2 ಪ್ರಮೇಯಗಳಲ್ಲಿ 1 ಬರಬೇಕು ಚಾಯ್ಸು. ಅದರಿಂದ 4 ತ್ರಿಭುಜದ ಮೇಲೆ ಪ್ರಮೇಯಗಳಲ್ಲಿ 4 ತ್ರಿಭುಜದ ಮೇಲೆ ಪ್ರಮೇಯ ಇವೆ. 4ರಲ್ಲಿ 2 ನೋಡ್ಕೊಳ್ಳಿ. 2 ನೋಡ್ಕೊಂಡ್ರೆ ಸಾಕು, ಬರಿಬೋದು. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತೇನೆ, ಪ್ರಮೇಯದ ಹೆಸರು ಕೊಡೋದಿಲ್ಲ. ಥಿಯರಮ್ಸ್ ಬರೀರಿ, ಪೈಥಾಗೋರಸ್ ಬರೀ ಕೊಡೋದಿಲ್ಲ ಅವರು. ಡೈರೆಕ್ಟ್ ಏನು ಕೊಡ್ತಾರೆ? ಹೇಳಿಕೆ ಕೊಡ್ತಾರೆ. ಅದರಿಂದ ನಿಮಗೆ ಪ್ರಮೇಯದ ಹೇಳಿಕೆ ಗೊತ್ತಿರಬೇಕು. ತಪ್ಪದಿ ಹೇಳಿಕೆ ನೋಡ್ಕೊಳ್ಳಿ. ಹೇಳಿಕೆ ಮೇಲೇ ಕ್ವಶನ್ ಬರ್ತದೆ. ಅರ್ಥ ಆಯ್ತಾ? ಅವರು ಹೆಸರು ಕೊಡೋದಿಲ್ಲ, ಹೇಳಿಕೆ ಕೊಡ್ತಾರೆ. ಪ್ರತಿಯೊಂದು ಪ್ರಮೇಯದ ಹೇಳಿಕೆ ನೋಡ್ಕೊಳ್ಳಿ. ನೋಡ್ಕೊಳ್ಳಿ, ಏನು ಕ್ವಶನ್ಸ್ ಇವೆ. ಒಂದು ಸಮಾಂತರ ಶ್ರೇಣಿಯ ಲೆಕ್ಕ ಇದು. 10 ಪದಗಳ ಮೊತ್ತವನ್ನು ಕಂಡುಹಿಡಿಯೋದು. ಸ್ವಲ್ಪ ಟಫ್ ಆಗ್ಬೋದು, ಆದರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ಅಬ್ಸರ್ವ್ ಮಾಡಿ. ಅರ್ಧ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅರ್ಧ ಮಾರ್ಕ್ಸ್ 1 ಮಾರ್ಕ್ಸು ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತದೆ. ಬಿಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ ಬನ್ನಿ. ಅದು ತಪ್ಪಾಗಲಿ ಸರಿ ಆಗಲಿ ಸೆಕೆಂಡರಿ. ಅದು ಕ್ವಶನ್ ಅಂತೂ ಟಚ್ ಮಾಡಿ ಬರಲಿ ಸಾಕು. ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಿರೋ ಕ್ವಶನ್ ಬಿಟ್ಬಿಡಿ. ಯಾವುದು ಟಫ್ ಅನ್ಸುತ್ತೆ ಅದು ನೋಡ್ಕೊಂಡು ಮೊದಲು ಈಸಿ ಕ್ವಶನ್ ಸಾಲ್ವ್ ಮಾಡಿ. ಮೊದಲು ಯಾವೆಲ್ಲ ಸುಲಭ ಇವೆ ಅವನು ಸಾಲ್ವ್ ಮಾಡಿ. ಮತ್ತು ಕೊನೆಯಾಗಿ ಏನು ಮಾಡಿ, ಟಫ್ ಇರೋ ಕ್ವಶನ್ನ ಟಚ್ ಮಾಡಿ. ಯಾಕಂದರೆ ಈಸಿರೋ ಎಲ್ಲ ಕರೆಕ್ಟ್ ಆಗ್ತವೆ ಆನ್ಸರ್ಗಳು. ಟಫ್ ಇರೋದು ಸ್ವಲ್ಪ ಮಿಸ್ಟೇಕ್ ಆದರೂ ಆಗ್ಬೋದು. ಆಯ್ತಾ? ನೋಡ್ಕೊಳ್ಳಿ ಯಾವ ಕ್ವಶನ್ಗಳು ಬೇಕು ಅಂತ. ಸುಗಾಲಿ ಚಾನಲ್ ನಮಗೆ ಗಣಿತ ವಿಷಯದ ಮೇಲೆ ಒಂದು 40% ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಎಲ್ಲವನ್ನು ಹಾಕಿದ್ದೀನಿ. ಅವನ್ನ ತಪ್ಪದೆ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮಿಗೆ ತುಂಬಾ ಯೂಸ್ಫುಲ್ಲು. ನೋಡ್ಕೊಳ್ಳಿ, ಇಷ್ಟಿನ ಕ್ವಶನ್ ಪೇಪರು ಚೆನ್ನಾಗಿ ಓದ್ಕೊಳ್ಳಿ. ಇನ್ನೊಮ್ಮೆ ಬೇಕು ಅನ್ನೋರು ಇನ್ನೊಮ್ಮೆ ನೋಡ್ಕೊಳ್ಳಿ. ಇದಾದಮೇಲೆ ಮಾಲ್ ಪೇಪರ್ 2, 3, 4 ಅವನು ಹಾಕಿರ್ತಾನೆ. ಇದ್ರ ಜೊತೆಗೆ ಅದು ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತವೆ ಮಾಲ್ ಪೇಪರ್ಗಳು. ಅಬ್ಸರ್ವ್ ಮಾಡಿ. ವಿಜ್ಞಾನ ವರ್ಷದಲ್ಲಿ 60ಕ್ಕಿಂತ ಹೆಚ್ಚು ಮಾರ್ಕ್ಸು ಸೇಮ್ ಬಂದಿವೆ ಅಂದಮೇಲೆ ಗಣಿತ ವರ್ಷದ ಮೇಲೆ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಏನೇ ಸಮಸ್ಯೆ ಇರಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.